ಅರಮನೆಗಳ ದಾಟಬೇಕೋ ಮಾರುನದಿಗಳ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾಚಿತಲಿಂಗಂ ಕಾಮದಹನು ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ಭಕ್ತಿನ ಬೇಡುವೆ ನೀಡೆ ಮಗೆ ಶಕ್ತಿ, ನೀಡೆ ಮಗೆ ನೀ ಬೇಗ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ. ಪರಮ ಗುರು ಆಸಾಧು ಮುದ್ದು ರಾಮ, ಪರಮ ಗುರು ಆಸಾಧು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ. ಮನದಿ ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ. ಮನದಿ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ, ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ. ಸಂತನೆಂದರೆ ಯೋಗಿ ಮುದ್ದು ರಾಮ. सर्वेषां शान्तिर्भवतु सर्वेषां शान्तिर्भवतु सर्वेषां पूर्णं भवतु
योगिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ಕೋಟಿ ಜನ್ಮದ ಪುಣ್ಯವು ಶ್ರೇಷ್ಠ ಗುರು ದೊರೆತಾನ ಕೋಟಿ ಜನ್ಮದ ಪುಣ್ಯವು ಶ್ರೇಷ್ಠ ಗುರು ದೊರೆತಾನ ನೀನೆ ನಮ್ಮಯ ಭಾಗ್ಯ ನೀನೆ ಸರ್ವರ ಭಾಗ್ಯ ಸೌಭಾಗ್ಯ ಸರ್ವಸ್ವರೇಣು ಕಾರ್ಯ ನೀನೆ ನಮ್ಮಯ ಭಾಗ್ಯ ನೀನೆ ಸರ್ವರ ಒಂದು ಸಾರಿ ನಮ್ಮ ಮನೆಗೆ ಬನ್ನಿ ಶ್ರೀ ಗುರುವೇ ನಿಮ್ಮ ಪಾದ ಪೂಜೆ ಮಾಡಿ ಧನ್ಯನಾಗುವೆ ಒಂದು ಸಾರಿ ನಮ್ಮ ಮನೆಗೆ ಬನ್ನಿ ಶ್ರೀ ಗುರುವೇ ನಿಮ್ಮ ಪಾದ ಪೂಜೆ ಮಾಡಿ ಧನ್ಯನಾಗುವೆ ನಿಮ್ಮ ಪಾದ ಪೂಜೆ ಮಾಡಿ ಧನ್ಯನಾಗುವೆ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದತ್ತ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದತ್ತ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ ನಾನಾ ವೇಷ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ಎನ್ನುವ ಹಾಗೆ ಗುರು ಪಟ್ಟಾಭಿಷೇಕ ಅನ್ನೋದಕ್ಕಿಂತಲೂ ಈ ಮಠದ ಸೇವಾ ದೀಕ್ಷೆಯನ್ನು ಪಡ್ಕೊಂಡು ಈಗ 6 ವರ್ಷ ಪೂರ್ಣ ಆಗ್ತಾಯಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವಂತಹ ಎನ್ನ ಮಾರ್ಗದರ್ಶಕರು ಚಂದ್ರಶೇಖರ ಅಜ್ಜರ ಪ್ರತಿ ಸ್ವರೂಪರಾಗಿರುವಂತಹ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಪೂಜ್ಯರ ಪಾದಕ್ಕೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಜೋರಾದ ಚಪ್ಪಳ ಬಿಸಿ ಊಟವನ್ನು ಬೆಳಗಾವಿ ಜಿಲ್ಲೆಯೊಳಗೆ ಬಹುತೇಕ
ಮಠಗಳದಿಂದ ಸುಮಾರು 70,000 ಜನ ಮಕ್ಕಳಿಗೆ ಬಿಸಿ ಊಟದ ಪ್ರತಿ ಮೂರ್ತಿ ಸುರಗೀಶ್ವರನಲ್ಲಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ, ಕ್ಷೇತ್ರದಲ್ಲಿ ವಾಸವಾಗಿರತಕ್ಕಂಥ ಮಾತೆ ಅನ್ನಪೂರ್ಣೆಯಲ್ಲಿ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸಿ, ಇದು 6ನೇ ವರ್ಷ. ಸ್ವಾಮಿಗಳಿಗೆಲ್ಲ ನಮಗೆಲ್ಲ ಶಿವಾಚಾರ್ಯಗೆ ಹೇಳೋದು ಶಟಸ್ಥಲ ಬ್ರಹ್ಮಿ, ಅಂದರೆ 6 ಸ್ಥಳವನ್ನ ಅರಿತು ಆಚರಿಸಿ ಭಕ್ತರಿಗೆ ತಿಳುವಳಿಕೆ ನೀಡುವ ಸಾಮರ್ಥ್ಯ ಹೊಂದಿರ್ತಾರಲ್ಲ ಅವನು ಶಟಸ್ಥಲ ಬ್ರಹ್ಮಿ ಆಗ್ತಾನೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಈ 6 ಸ್ಥಳಗಳು ವೀರಶೈವರಿಗೆ ಅಡಿಪಾಯ ಇದ್ದ ಹಾಗೆ. ಇವತ್ತು ಗುರುಗಳದು 6ನೇ ವರ್ಷ. ಅಂದ್ರೆ ಈ ಐಕ್ಯ ಸ್ಥಳ ಅಂದ್ರೆ ಇರಬೇಕು, ಇದ್ದು ಇಲ್ಲದಂತೆ ಇರಬೇಕು. ಆ ಇರಬೇಕು ಮತ್ತು ಇದ್ದು ಇಲ್ಲದಂತೆ ಇರಬೇಕು ಅನ್ನುವ ಸ್ಥಿತಿ ಬರ್ತದಲ್ಲ, ಅದು ಐಕ್ಯ ಸ್ಥಳ. ಐಕ್ಯ ಅಂತಂದ್ರೆ ನೀವು ಗೊತ್ತಿರ್ಲಿ, ನೀವು ಬಹುಶಃ ಹಾಲ್ನಾಗ ಏನ್ ಐಕ್ಯ ಆಗ್ಯದ? ಮೊಸರು ಐಕ್ಯ. ಅವ್ರಿಗೆ ಪಕ್ಕ ಗೊತ್ತಿರ್ತದೆ. ನಮ್ಮ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಅಂತಂದ್ರೆ ನಮ್ಗೆ ಅತಿ ಪಂಚ ಪ್ರಾಣ. ಬಹುಶಃ ಅಷ್ಟೇ ಮುಕ್ತರವರು, ನಾವೆಲ್ಲ ಬರೋರು ಅದೇ ಸ್ಥಾನವನ್ನು ತುಂಬಿ. ಬಹುಶಃ ಇನ್ನೊಂದೇನಂತಂದ್ರೆ, ನಾನೀಗ ಅವ್ರಿಗೆ ನಾನು ಪಟ್ಟಾಧಿಕಾರ ಆಗುವಾಗಲೂ ಕೂಡ ಹೇಳಿದ್ದೇನೆಂದ್ರೆ, ನೀವು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಏನೂ ಹೇಳಿಲ್ಲ, ನೀವು ಗುರುಗಳಿಗೆ ಯೋಗ್ಯ ಶಿಷ್ಯರಾಗಿ ಅಂತ ಹೇಳಿದ್ದೀವಿ. ಬಹುಶಃ ಅದನ್ನೂ ಮೀರಿ ಅವ್ರು ಬೆಳೆದಿದ್ದಾರೆ. ಅದಕ್ಕಾಗಿನೇ ಯಾವತ್ತು ನೆನಪಲ್ಲಿಟ್ಕೊಳ್ಳಿ, ಮೊನ್ನೆ ಅವರಿಗೆ ಹುಕ್ಕೇರಿ ಗುರುಶಾಂತೇಶ್ವರ ಸಂಸ್ಥಾನದಿಂದ ಪ್ರವಚನ ಭಾಸ್ಕರ ಅಂತ ಹೇಳಿ ಪ್ರಶಸ್ತಿ ನೀಡಿ ಅವ್ರಿಗೆ ಹೇಳಿದೀವಿ, ಇನ್ಮೇಲೆ ಪ್ರವಚನ ಭಾಸ್ಕರ ಅಂತ ಬರಿಸೇನೆ ಮುಂದೆ ಅವ್ರ ಹೆಸರು ಬರಿಬೇಕು ಅಂತ ಹೇಳಿದಾಗ, ನಾನು ಯಾಕೆ ಮಾತಾಡಕತ್ತೀನಿ ಅಂದ್ರೆ ಬೇರೆ ಬೇರೆ ಕಡೆ ಸರಿನೇ, ಆದ್ರೆ ಒಂದೇನಂತಂದ್ರೆ ಯಾವ ಮಗ ತಂದೆ ತಾಯಿಯರಿಂದ ಸಮಶ್ರೀ ತಗೋತಲ್ಲ ಅವನು ನಿಜವಾದ ಮಗ ಆಗ್ತಾನೆ. ಈ ಬಹುಶಃ ಬೇರೆ ಬೇರೆದವ್ರು ಕೊಟ್ಟದ್ದೆಲ್ಲ ಬೇರೆನೆ, ಆದ್ರೆ ನನ್ನವರು ನನಗೆ ನನ್ನನ್ನು ಗುರುತಿಸುವಂತದ್ದಲ್ಲ, ಅದು ಬಹಳ ಮುಖ್ಯ. ಬಹುಶಃ ಅವ್ರ ಮಠನೇ ಹುಕ್ಕೇರಿ ಹಿರೇಮಠ. ಅದಕ್ಕೆ ಇವತ್ತು ಅವ್ರಿಗೆ ನಿಮ್ಗಿನ್ನೂ ಗೊತ್ತಿರಲಿ, ಕೊಲ್ಲಾಪುರ ಜಿಲ್ಲಾ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಜಿಲ್ಲಾ ಅಧ್ಯಕ್ಷರನ್ನಾಗಿಯೂ ಕೂಡ ಅವ್ರನ್ನ ಆಯ್ಕೆ ಮಾಡಿದೀವಿ. ಇವತ್ತು ಅವ್ರಿಗೇನು ಪ್ರಮಾಣ ಪತ್ರ ಕೊಡ್ತೀವಲ್ಲ, ಇವತ್ತು ನಿಮ್ಗೆ ಅದು ಗೊತ್ತಿರ್ಬೇಕು. ಇವತ್ತು ನೋಡ್ರಿ ಹೇಗಂತಂದ್ರೆ ಅವ್ರ ಪಟ್ಟಾದಿಗೆ ಅವ್ರು ಬೇರೆ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು, ಅವತ್ತೆಲ್ಲ ಆ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಬರ್ಬೇಕಾಗಿತ್ತು. ಆದ್ರೆ ಇವತ್ತನೇ ಅವರಿಗೆ ಮೊದಲನೇದ್ದು ಅವರಿಗೆ ಗಣೇಶ್ ಚತುರ್ಥಿ ದಿನ ನಾವು ಆಯ್ಕೆ ಮಾಡಿದ್ದೀವಿ. ಗಣೇಶ್ ಚತುರ್ಥಿ ದಿನ ಆಯ್ಕೆ ಮಾಡಿದೀವಿ. ಇವತ್ತು ಬಂದು ಅವ್ರ ಮಟ್ಟದೊಳಗನೆ ಆ ಪ್ರಮಾಣ ಪತ್ರವನ್ನು ಕೊಡುವಂತ ಕಾರ್ಯ ನಡೆದಿದೆ ಅಂತಂದ್ರೆ ಇದೆಲ್ಲವೂ ಕೂಡ ಯೋಗ ಅಂತಾರೆ ಇದಕ್ಕೆ. ಬಹುಶಃ ಆ ನಿಟ್ಟಿನೊಳಗೆ ಸ್ವಾಮೀಜಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ತಾರೋ ಇಲ್ಲೋ ಸರ್ಟಿಫಿಕೇಟ್ ನೀವು ಕೊಡ್ಬೇಕು, ನಾವು ಕೊಡೋದಲ್ಲ. ಗುರುಗಳು ಏನ್ ಮಾಡಕತ್ತಾರ ಅನ್ನೋದು ಭಕ್ತರೇ ಸರ್ಟಿಫಿಕೇಟ್ ಕೊಡಬೇಕು. ಆ ನಿಟ್ಟಿನೊಳಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ ನಿರಂತರವಾಗಿ ಅವ್ರಿಗೆ ಸ್ಪಂದಿಸ್ತಾ ಇದ್ದೀರಿ. ಬಹಳಷ್ಟು ಸಂತೋಷ ಆಯ್ತು. ಅವ್ರು ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡಲಿ. ಬಹುಶಃ ಇವತ್ತಿನ ದಿನ ಅದು ಬಹಳಷ್ಟು ಶ್ರೇಷ್ಠವಾಗಿರುವಂತ ದಿನ. ಇವತ್ತಿನ ದಿನದೊಳಗೆ ನೀವೆಲ್ಲರೂ ಕೂಡ ಬಂದು ಆ ಗುರುಗಳ ಆಶೀರ್ವಾದವನ್ನು ಪಡಿತಾ ಇರೋದು ನಿಮ್ಮ ಭಾಗ್ಯ. ಇವತ್ತು ಬಹುಶಃ ತಿಥಿನೂ ಕೂಡ ದ್ವಾದಶ ತಿಥಿಯೇ ಅನ್ಸತ್ತೆ ಇವತ್ತು. ಹೌದು, ಅದೇನಪ್ಪ, ನಿನ್ನೆ ಏಕಾದಶಿ ಇವತ್ತು ದ್ವಾದಶಿ ಅನ್ಸತ್ತೆ. ಅದಕ್ಕೆ ಉದ್ದೇಶ ಅದು ಕೂಡ ಶ್ರೇಷ್ಠನೇ. ಅದಕ್ಕೆ ಅವ್ರಿಗೆ ಇನ್ನೂ ಕೂಡ ನಿರಂತರವಾಗಿ ಕೆಲಸವನ್ನ ಮಾಡ್ಲಿ ಅನ್ನೋ ಮಾತನ್ನ ಹೇಳ್ತಾ, ಪರಮ ಪೂಜ್ಯರಿಗೆ ನೀವನು ಗೌರವಿಸ್ಲಿಕ್ಕೆ ಬಂದಿದ್ದೀರಿ, ಅವರ ಆಶೀರ್ವಾದ ಪಡ್ಲಿಕ್ಕೆ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಅವರನ್ನು ಹೆಚ್ಚಿನ ರೀತಿಯಿಂದ ಮಠವನ್ನ ಬೆಳೆಸುವುದರ ಜೊತೆಗೆ ಜನರ ಮಟ್ಟವನ್ನು ಬೆಳೆಸಲಿ. ಯಾಕಂತಂದ್ರೆ ಸ್ವಾಮಿ ಅಂತಂದ್ರೆ ಸಿಮೆಂಟ, ಇಟ್ಟಂಗಿ, ಕಡಿ, ಉಸುಕ, ಆಮೇಲೆ ಏನು ಸ್ಟೀಲ, ಇದರಿಂದ ಮಠ ಕಟ್ಟವ ಸ್ವಾಮಿ ಅಲ್ಲ. ಮಠ ಅದರಿಂದ ಕಟ್ಟಬೇಕು ಅಂದ್ರೆ ಭಾವನೆಯಿಂದ ಕಟ್ತಾನಲ್ಲ ಅವನು ನಿಜವಾದ ಸ್ವಾಮಿ. ಅದಕ್ಕೆ ನಾ ಹೇಳ್ತೇನೆ, ಮಠ ಕಟ್ಟುವುದಕ್ಕಿಂತಲೂ ಹೆಚ್ಚು ಜನರ ಮಟ್ಟವನ್ನ ಕಟ್ಟಬೇಕು ಅನ್ನೋ ದೃಷ್ಟಿಕೋನದಿಂದ ಸ್ವಾಮೀಜಿಯವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಭಾಗದೊಳಗೆ ಎಲ್ಲರನ್ನೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ನೀವೆಲ್ಲ ಅವ್ರು ನೋಡ್ತಾ ಇದ್ದೀರಿ ಅಂತಂದ್ರೆ ಅವ್ರು ಮಾಡುವ ಕಾರ್ಯವೇ ಅವ್ರಿಗೆ ಸ್ಫೂರ್ತಿ ಅನ್ನೋ ಮಾತನ್ನ ಹೇಳ್ತಾ, ಪರಮ ಪೂಜ್ಯ ಶತಸ್ಥಲ ಬ್ರಹ್ಮಿ ನೂಲ್ ಸುರಗೀಶ್ವರ ಮಠದ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ
ಇನ್ನೂ ಹೆಚ್ಚಿನ ಶಕ್ತಿಯನ್ನ ಹಿರಿಯ ಗುರುಗಳು ಪರಮ ಪೂಜ್ಯರಾಗಿರ್ತಕ್ಕಂಥ ಅವರು ನಮ್ಮ ಹೆಸರನ್ನೇ ಅವರನ್ನ ಅದೊಂದು ಖುಷಿ ಏನಂತಂದ್ರೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಆಶೀರ್ವಾದ ಅವರಿಗೆ ಸದಾ ಇರಲಿ. ನಿಮ್ಮ ಬೆನ್ನೆಲ್ ನೀವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಬೇಕು. ಮತ್ತ ನನ್ನ ಆಶೆ ಏನು ಅಂತಂದ್ರ ನಮ್ಮ ಮುಂದಿನ ಸರ್ ಬರ್ಬೇಕನ್ನಾಗತ್ತೀನಿ. ಬರ್ಲೇ ಬೇಡ ಆದ್ರೆ ನನಗೊಂದು ಏನು ಆಸೆ ಅಂತಂದ್ರೆ ಮುಂದಿನ ಸರಿ ಇವರು ಏನು 7ನೇ ವರ್ಷದ ಪಟ್ಟಾಧಿಕಾರದ ವರ್ಧಂತಿ ಮಹೋತ್ಸವ ನನಗೆ ಎಲ್ಲಿ ಕುಂತು ಮಾಡ್ಬೇಕು ಅನ್ಸಕತ್ತೈತೆ ಅಂದ್ರೆ ಏನು ಕಲ್ಯಾಣ ಮಂಟಪ ಕಟ್ಟಾಕತ್ತಾರಲ್ಲ ಅಲ್ಲೇ ಕುತ್ಕೊಂಡು ಆ ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ಇಚ್ಛೆ ಆಗ್ಯದ. ಬಹುಶಃ ಅದು ಹಾಗೆ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮುಂದಿನ ವರ್ಷ ಕಲ್ಯಾಣ ಮಂಟಪದೊಳಗೆ ಇಲ್ಲಿ ಪೂಜಾ ಮಾಡಿ ಅಲ್ಲಿ ಅವ್ರ ಕಾರ್ಯಕ್ರಮವನ್ನು ಮುಂದಿನ ವರ್ಷ ನಾವೆಲ್ಲರೂ ಕೂಡ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ನಿಮ್ಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾನ್. ಅಜ್ಜಾರು ಹೇಳಿದ ಪ್ರತಿಯೊಂದು ಮಾತು ಮೊನ್ನೆ ದಿನ ನಾನು ಜೊತೆಯಲ್ಲಿದ್ವಿ. ನಿನಗೆ ಪ್ರವಚನ ಭಾಸ್ಕರ್ ಪ್ರಶಸ್ತಿ ಕೊಡಾಕತ್ತೀವಿ ಅಂತಂದಾಗ ನನಗೂ ಅವನನ್ನೇ ಗಾಬರಿ ಆಯಿತು. ಯಾಕಂದ್ರೆ ನಾನು ಎಲ್ಲಿ ಹೋಗಿ ಕಲ್ತಾವಲ್ಲ ಏನೂ ಮಾಡಾಕತ್ತಾವಲ್ಲ, ಅಲ್ಲೋ ತಮ್ಮ ಚಲೋ ಮಾತಾಡಕತ್ತಿ, ನೀನು ಇನ್ನೂ ಚಲೋ ಮಾತಾಡು ಬಾ ಅಂತ ತಿಳ್ಕೊಂಡು ಪ್ರಶಸ್ತಿ ಕೊಡೋದ್ರ ಜೊತೆಗೆ ಬಹಳ ದೊಡ್ಡ ಸಂಸ್ಥೆ, ಈ ಸಮಾಜದ ಬೆನ್ನೆಲುಬಿರುವಂಥ ಶಿವಾಚಾರ್ಯ ಸಂಸ್ಥೆಗೆ ಅದರೊಳಗೆ ಬಹುತೇಕ ಎಲ್ಲ ಜಿಲ್ಲೆಗಳದು, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಬಹುತೇಕ ಇಡೀ ಭಾರತದ ತುಂಬ ಇರುವಂಥ ಎಲ್ಲ ಜಿಲ್ಲೆಗಳದಾಗ ಅದಾರ. ಆದ್ರೆ ಆ ಸಂಸ್ಥೆಯೊಳಗೆ ಅತ್ಯಂತ ಸಣ್ಣ ವಯಸ್ಸಿನ ಅಧ್ಯಕ್ಷ ಮಾಡಿದವ್ರು ನನಗೆ, ಅದು ಮಾಡಿದವ್ರು ಯಾರಂದ್ರೆ ಅದು ಅಜ್ಜಾರ ಆಶೀರ್ವಾದ, ಚಂದ್ರಶೇಖರ ಗುರುಗಳ ಕೃಪಾ. ಇವತ್ತು ಪ್ರತಿಯೊಂದು ಹೆಜ್ಜೆಗೆ ಅವರ ಮಾರ್ಗದರ್ಶನ ಹೀಗೆ ಇರಲಿ ಅಂತ ತಿಳ್ಕೊಂಡು ಹೇಳಿ ಅವರು ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ. गुरु में संसार समाया, उनका है आशीष पाया, प्रभु ने खुद से भी ऊंचा गुरु का है स्थान बताया. ये गुरुवर तो ज्ञान के सागर है, इनसे ही जन्नत है. ये गुरुवर तो ಸ್ಮರಿಸುವೆ ನಿಮ್ಮ ನಾಮ ಶ್ರೀ ಗುರು ಸಿದ್ದೇಶ್ವರ. ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ. ಒಂದು ನಿಮಿಷ ಭಗವಂತನ ನಾಮಸ್ಮರಣೆ ಮಾಡಿ. ಕ್ರಿಯಾವು ಎನ್ನುವ ಹಾಗೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದೆತ್ತ ಸಂಬಂಧವಯ್ಯ. ಬೆಟ್ಟದ ಮೇಲಿನ ನೆಲ್ಲಿಕಾಯಿಗೂ ಸಮುದ್ರದಲ್ಲಿ ಉಪ್ಪಿಗೂ ಸಂಬಂಧ ಇದೆ ಎನ್ನುವ ಹಾಗೆ ನಿಮಗೆಲ್ಲ ಗೊತ್ತಿರುವುದಾಗಿ ನೀನೆಲ್ಲ ನೀವು ಬಂದಿರಿ. ಎಷ್ಟು ದೂರ ಐತ್ರಿ ಅಂತ ತಿಳ್ಕೊಂಡು ಹೊಸದಾಗಿ ಬಂದು ನಮ್ಮ ಶಿವಲಿಂಗ ನನ್ನ ಕರ್ತ ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಬರಬೇಕಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಬಹುತೇಕ ನಿಮಗೆಲ್ಲ ನೆನಪಿರಲಿ, ಈ ಮಠದೊಳಗೆ ನಮ್ಮ ಚಂದ್ರಶೇಖರ ಅಜ್ಜರು, ನಮ್ಮ ಗುರುಗಳು, ಈ ಮಠದ ಉತ್ತರಾಧಿಕಾರಿ ಆದಾಗ ಮಠದೊಳಗೆ 5 ತಾಟುಗಳಿತ್ತು. 6ನೇ ವ್ಯಕ್ತಿ ಏನಾದರೂ ಬಂದನಂದ್ರೆ ಅವ್ರು ಹೇಳಿದ ಮಾತು 5 ಜನರು ಊಟ ಆದಮೇಲೆ 6ನೇದವರು ಊಟ ಕೊಡಬೇಕು. ಅಂತಹ ಕಠಿಣ ಪರಿಸ್ಥಿತಿ ಈ ಮಠದೊಳಗಿತ್ತು. ಯಾವ ವ್ಯವಸ್ಥೆನೂ ಇರಲಿಲ್ಲ. ಮಠದ ಜಮೀನು ಯಾವುದು ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಆದ್ರೆ ಒಬ್ಬ ಯೋಗ್ಯ ಗುರುಗಳೊಂದು ಯೋಗ್ಯ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಆಗಿನ ಕಾಲದೊಳಗೆ ಮೈಸೂರು ಮಹಾರಾಜರ ಕಾಲೇಜ್, ಈಗೆಲ್ಲ ಗೌರ್ಮೆಂಟ್ ಕಾಲೇಜ್ ಬಂದವು, ಅವಾಗೆಲ್ಲ ಕರ್ನಾಟಕ ಸರ್ಕಾರದ ಇರಲಿಲ್ಲ. ಮೈಸೂರು ಸರ್ಕಾರ ಇದ್ದಾಗ ಬೆಂಗಳೂರಿನೊಳಗೆ ಆಗಿನ ಕಾಲದಾಗ ಹೋಗಿ MA ಪದವಿಯನ್ನು ಮಾಡಿ ಸುವರ್ಣ ಪದಕವನ್ನು ಪಡ್ಕೊಂಡಿರುವಂಥ ಗುರುಗಳು ಯಾರಂದ್ರೆ ಅದು ಲಿಂಗೈಕ್ಯ ಚಂದ್ರಶೇಖರ ಗುರುಗಳು. ಬಹಳ ದೊಡ್ಡ ವಿದ್ಯಾವಂತ ಗುರುಗಳು ಈ ಮಠದ ಅಧಿಕಾರವನ್ನು ಸ್ವೀಕರಿಸಿ, ಅಂದ್ರೆ ನಾನು ಹೇಳಕತ್ತಿದ್ದು ಏನಂದ್ರೆ, ಒಬ್ಬ ಗುರು ಆದ ಒಂದು ಪ್ರೀತಿಯಿಂದ ಅಲ್ಲೇನಾದ್ರೂ ಪಾದವನ್ನು ಸ್ಪರ್ಶ ಮಾಡಿದ್ರೆ
ಆ ಕ್ಷೇತ್ರ ಎಷ್ಟು ಎತ್ತರ ಬೆಳೀತದೆ ಅನ್ನೋದಕ್ಕೆ ಇವತ್ತು ನೂಲ ಮಠ ಉದಾಹರಣೆ. ಇಲ್ಲೆಲ್ಲ ಮಣ್ಣಿನಿಂದ ಸಾರಿಸೋದು. ನಾವು ಇನ್ನೊಬ್ಬರು ಇಲ್ಲಿ ಸುರೇಶ್ ಅರಬೋಳೆ ಅಂತ ತಿಳ್ಕೊಂಡು ಅವ್ರ ತಂದೆಯವರು. ನಿಮಗಿನ್ನೂ ಒಂದು ಮುಂದುವರೆದು ಹೇಳ್ಬೇಕಂದ್ರೆ ಮಠಕ್ಕೆ ಏನಾದರೂ ಬಹಳ ಜನ ಮಂದಿ ಬಂದಾರಂದ್ರೆ ಹಚ್ಕೊಳಕ್ಕೆ ಎಲ್ಲಿ ತರ್ತಿದ್ರೆ ಅವ್ರ ಮನೆಗೆ ಹೋಗಿ ತೊಗೊಂಡು ಬರ್ತಾರೆ. ಅಂದ್ರೆ ಮಠದ ಪರಿಸ್ಥಿತಿ ವ್ಯವಸ್ಥೆ ಹೇಗಿತ್ತು. ಇವತ್ತು ಇದನ್ನೆಲ್ಲ ಆಗಿದ ಕಾರಣ ಎಂದ್ರೆ ಗುರುವಿನ ಆಶೀರ್ವಾದ. ಅವರು 86 ವರ್ಷಗಳ ಕಾಲ ನಮ್ಮನ್ನೆಲ್ಲರ ಜೊತೆಗೆ ಆಶೀರ್ವಾದ ಮಾಡಿ ಎಲ್ಲ ಭಕ್ತರನ್ನು ಹರಿಸಿರುವಂಥ ಹೃದಯದ ಗುರುಗಳಂದರೆ ಅದು ಚಂದ್ರಶೇಖರ್ ಗುರುಗಳು. ಅಂದರೆ ಮಠ ಹೇಗಿರುತ್ತೆ ಅಂತ ತಿಳ್ಕೊಂಡು ಅವ್ರಿಗೆ ಭಾಳ ದೊಡ್ಡ ದೊಡ್ಡ ಮಠಗಳು. ನಾನು ಮೊನ್ನೆ ಬೆಳಗಾಂಕೊಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳಿದ್ರು, ಇವತ್ತೆಲ್ಲ ಸ್ವಾಮಿಗಳದಾರ ಏನಂದ್ರೆ ಈ ನಾಡಿನೊಳಗೆ ಬಹಳ ಪ್ರಸಿದ್ಧವಾಗಿರುವಂಥ ಮಠ, 100 ಎಕರೆ ಜಮೀನು ಇರುವಂಥ ಮಠ. ಇವರೆಲ್ಲ ಭಕ್ತರು ಕೂಡ್ಕೊಂಡು ನೂಲು ಮಠಕ್ಕೆ ಬರ್ತಾರೆ. ಅವರು ನಮ್ಮ ಮಠಕ್ಕೆ ನೀವ ಸ್ವಾಮಿಗಳ ಆಗ್ಬೇಕು ಅಂತ ತಿಳ್ಕೊಂಡು ಚಂದ್ರಶೇಖರ್ ಹೇಳ್ತಾರ, ನಾನು ಆ ಮಠಕ್ಕೆ ಬಂದು ಸ್ವಾಮಿ ಆದ್ನಂದ್ರ ನಮ್ಮ ಗುರುಗಳಿಗೆ ಕೊಟ್ಟಿರುವಂಥ ವಾಕ್ಯ ಭ್ರಷ್ಟ ಆದಂಗೆ ಆಗ್ತದ. ನಾನು